ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 32ನೇ ಪಂದ್ಯ ಡೆಲ್ಲಿ ಮತ್ತು ಕೋಲ್ಕತ್ತಾ ತಂಡದ ನಡುವೆ ನಡೀತಾ ಇದೆ. ಈ ಒಂದು ಪಂದ್ಯ ಕ್ಯಾಪ್ಟನ್ಗಳಾದಂಥ ಗೌತಮ್ ಗಂಭೀರ್ ಮತ್ತು ಜಹೀರ್ ಖಾನ್ ಅವರ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಇನ್ನು ಪಾಯಿಂಟ್ ಟೇಬಲ್ ಪಟ್ಟಿಯನ್ನು ನಾವು ನೋಡೋದಾದ್ರೆ ಡೆಲ್ಲಿ ತಂಡ ಆಡಿರುವಂತಹ 6 ಪಂದ್ಯಗಳಲ್ಲಿ 2 ಗೆದ್ದು 4 ಸೋತು 4 ಪಾಯಿಂಟ್ಗಳೊಂದಿಗೆ 7ನೇ ಸ್ಥಾನವನ್ನ ಪಡ್ಕೊಂಡ್ರೆ, ಕೋಲ್ಕತ್ತಾ ತಂಡ ಆಡಿರುವಂತಹ 8 ಪಂದ್ಯಗಳಲ್ಲಿ 6 ಗೆದ್ದು ಕೇವಲ 2 ಸೋತು 12 ಪಾಯಿಂಟ್ಗಳೊಂದಿಗೆ ಮೊದಲ ಸ್ಥಾನವನ್ನ ಪಡ್ಕೊಂಡಿರುವಂತದ್ದು. ಡೆಲ್ಲಿ ತಂಡಕ್ಕೆ ಇದು ನಿರ್ಣಾಯಕ ಪಂದ್ಯವಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ಮುಂದಿನ ಹಂತಕ್ಕೆ ಹೋಗ್ಬೇಕು ಅಂದ್ರೆ ಡೆಲ್ಲಿ ತಂಡಕ್ಕೆ ಒಂದು ಗೆಲುವು ಅನಿವಾರ್ಯ. ಇನ್ನು ಬಲವನ್ನು ನೋಡಿದ್ರೆ ಕೋಲ್ಕತ್ತಾ ತಂಡ ಡೆಲ್ಲಿ ತಂಡಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ಇನ್ನು ಕೋಲ್ಕತ್ತಾ ತಂಡದ ಯಾವ 11 ಆಟಗಾರರು ಈ ಒಂದು ಪಂದ್ಯದಲ್ಲಿ ಆಡಬಹುದು ಅಂತ ನೋಡೋದಾದ್ರೆ ಗೌತಮ್ ಗಂಭೀರ್, ರಾಬಿನ್ ಉತ್ತಪ್ಪ, ಯೂಸುಫ್ ಪಠಾಣ್, ಮನೀಶ್ ಪಾಂಡೆ, ಉಮೇಶ್ ಯಾದವ್, ಸುನಿಲ್ ನಾರಾಯಣ್, ಕ್ರಿಸ್ ವೋಕ್ಸ್, ಕೌಲ್ಟರ್ನೈಲ್, ಸೂರ್ಯಕುಮಾರ್ ಯಾದವ್, ಗ್ರ್ಯಾಂಡ್ ಹೋಮಿ ಮತ್ತು ಕುಲ್ದೀಪ್ ಯಾದವ್ ಈ ಒಂದು ಕೋಲ್ಕತ್ತಾ ತಂಡದ 11 ಜನರ ಪಟ್ಟಿಯಲ್ಲಿ ಆಡುವಂತಹ ಸಾಧ್ಯತೆ ಇದೆ. ಇನ್ನು ಡೆಲ್ಲಿ ತಂಡದಲ್ಲಿ ಯಾವ 11 ಆಟಗಾರರು ಆಡಬಹುದು ಅಂದ್ರೆ ಜಹೀರ್ ಖಾನ್, ಅಮಿತ್ ಮಿಶ್ರಾ, ಆಂಜಿಲೋ ಮ್ಯಾಥ್ಯೂಸ್, ಮೊಹಮ್ಮದ್ ಶಮಿ, ಸ್ಯಾಮ್ ಬಿಲ್ಲಿಂಗ್ಸ್, ಪ್ಯಾಟ್ ಕಮಿಂಗ್ಸ್, ಕರುಣ್ ನಾಯರ್, ಸಂಜು ಸ್ಯಾಮ್ಸನ್, ಕ್ರಿಸ್ ಮೋರಿಸ್, ಶ್ರೇಯಸ್ ಅಯ್ಯರ್ ಮತ್ತು ರಿಷಬ್ ಪಂತ್ ಅವರು ಆಡುವಂತಹ ಸಾಧ್ಯತೆ ಇದೆ. ಇನ್ನು ಈ ಪಂದ್ಯ ಕೋಲ್ಕತ್ತಾ ಮತ್ತು ಡೆಲ್ಲಿ ತಂಡದ ನಡುವೆ ಈ ಒಂದು ಸೀರೀಸ್ ನಲ್ಲಿ 2ನೇ ಪಂದ್ಯವಾಗಿದ್ದು, ಇಂದಿನ ಪಂದ್ಯದಲ್ಲೂ ಕೂಡ ಕೋಲ್ಕತ್ತಾ ಜಯವನ್ನ ಸಾಧಿಸಿತ್ತು. ಆ ಒಂದು ಜಯದ ಸೇಡನ್ನ ಈ ಒಂದು ಪಂದ್ಯದಲ್ಲಿ ತೀರಿಸಿಕೊಳ್ಳುತ್ತಾ ಡೆಲ್ಲಿ ಕಾದು ನೋಡಬೇಕಾಗಿದೆ. ನಿಮ್ಗೆ ಅನ್ಸುತ್ತೆ ಒಂದು ಪಂದ್ಯದಲ್ಲಿ ಯಾವ ತಂಡ ಜಯವನ್ನ ಗಳಿಸುತ್ತೆ? ನನ್ಗೇನೋ ಈ ಒಂದು ಟೀಮ್ ಅನ್ನು ನೋಡಿದ್ರೆ ಕೋಲ್ಕತ್ತಾ ತಂಡನ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ನಿಮ್ಗೆ ಯಾವ ತಂಡ ಜಯ ಗಳಿಸುತ್ತೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.